ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಬ್ಯೂಟಿಫುಲ್ 40-60 4 ಬೆಡ್ರೂಮ್ ಮನೆ ಸೇಲ್ಗಿರುವಂಥದ್ದು ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ. ಒನ್ ಆಫ್ ವೆರಿ ಅಪರೂಪದಲ್ಲಿ ಸಿಗುವಂತಹ ಮನೆಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈ ಮನೆಯ ಮುಂದೆ ಇರುವಂಥದ್ದು ಅಬೌಟ್ 80 ಫೀಟ್ ರೋಡ್. ಯೂಶಲಿ 40-60 ಮನೆಗಳ ಮುಂದೆ ವಿ ಡೋಂಟ್ ಗೆಟ್ 80 ಫೀಟ್ ರೋಡ್. ಇದು ಮನೆಯ ಮುಂಭಾಗದಲ್ಲಿ ಇರುವಂಥದ್ದು 80 ಅಡಿ ರಸ್ತೆ. ಯಾಕೆ 80 ಅಡಿ ರಸ್ತೆ ವಿಚಾರವಾಗಿ ನಾನು ಹೇಳಿದೆ ಅಂತಂದರೆ, ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ 40-60 ಮನೆಗಳಲ್ಲಿ ಈಗ ದಿವಸದಲ್ಲಿ 30-40 ಮನೆಗಳಲ್ಲೂ ಸಹ ಬಹಳಷ್ಟು ಕಡೆ ನಮಗೆ ಈ ಪಾರ್ಕಿಂಗ್ ಪ್ರಾಬ್ಲಮ್ಗಳು ಕಂಡು ಬರ್ತಾ ಇದೆ. ಈ ಮನೆಯ ಮುಂದೆ ನಾನು 40 ಫೀಟಲ್ಲಿ 20 ಆ್ಯಂಡ್ 20 ಆಗಿ ಡಿವೈಡ್ ಮಾಡ್ಕೊಂಡಿದ್ರು ಸಹ ನಿಮಗಿಲ್ಲಿ ಇನೋವಾ, ಫಾರ್ಚುನರ್ ಆ ಥರ ದೊಡ್ಡ ಕಾರ್ಗಳು XUV ನಿಲ್ಲಿಸ್ಲಿಕ್ಕೆ ಜಾಗ ಇದೆ. ಆಚೆ ನೀವು ಕಾರ್ ನಿಲ್ಲಿಸಿದ್ರು ಸಹ ಆನ್ ಗೋಯಿಂಗ್ ಟ್ರಾಫಿಕ್ಕಿಗೆ ಅಬೌಟ್ 25 ಫೀಟ್ ಗ್ಯಾಪ್ ಇದೆ ರೋಡ್ಗೂ ಮತ್ತು ಮನೆ ಮುಂಭಾಗದಲ್ಲಿರುವಂಥ ಏನು ಶೋಲ್ಡರ್ ಆಫ್ ದ ರೋಡ್ ಅಂತ ಏನು ಹೇಳ್ತೀವಿ ಅಲ್ಲಿಗೂ ಜಾಗ ಇದೆ. ಮನೆಯ ಒಳಗೂ ಸಹ ನಿಮಗೆ ಅಬೌಟ್ ಒಂದು ಇನೋವಾನ ಒಳಗೆ ಈಸಿಯಾಗಿ ನಿಲ್ಲಿಸ್ಲಿಕ್ಕೆ ಜಾಗ ಇರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 12 ಕಿಲೋಮೀಟ್ರಲ್ಲಿ ಮೈಸೂರು ಟಿ ನರಸೀಪುರ ರಸ್ತೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ, ಬಹಳ ಜನ ಗೊತ್ತಿರುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಆರ್ಚ್ ಇದೆ, ಅಲ್ಲಿಂದ ಒಟ್ಟು 1.5-2 ಕಿಲೋಮೀಟ್ರಲ್ಲಿ ಇರುವಂತಹ ಮನೆ ಇದು. 40-60 ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ಯೂಟಿಫುಲ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ನನ್ನ ವಿಡಿಯೋಗಳಲ್ಲಿ ಹೇಳುವಂಥ 2 ಪ್ರಮುಖ ವಿಚಾರ. ನಾನು ಇವಾಗ ಒಂದು ಇಶ್ಯೂನ ಹೇಳಿದೆ, ಪ್ರಾಬ್ಲಮ್ಮು, ಅದು ಪಾರ್ಕಿಂಗ್ ಇಶ್ಯೂ. ನೆಕ್ಸ್ಟ್ ಒನ್ ಇಸ್ ವಾಟರ್. ಈ ಮನೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ ಮತ್ತು ಸರ್ಕಾರದಿಂದ ಅಂದರೆ ನೀರಿನ ಸರಬರಾಜು ಇರುವಂತಹ ಲೇಔಟ್ ಆಗಿರುತ್ತೆ. 10-12 ಸಾವಿರ ಲೀಟರ್ ಸಂಪಿದೆ, ಒಟ್ಟು 1000 ಲೀಟರ್ ಓವರ್ ಟ್ಯಾಂಕ್ ಇದೆ. 3 ಬೆಡ್ರೂಮು ಗ್ರೌಂಡ್ ಫ್ಲೋರಲ್ಲಿ, ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಫಸ್ಟ್ ಫ್ಲೋರಲ್ಲಿದೆ. ಎಂಟ್ರೆನ್ಸು ನಾನೀಗ ಈಸ್ಟಿಂದ ಎಂಟ್ರ್ ಆಗ್ತಾ ಇದ್ದೀನಿ. ತಾವು ನೋಡ್ಬೋದು ಸೇಫ್ಟಿಗೆ ಟೀಕ್ ಡೋರ್ಗೂ ಮುಂಚೆನೇ ಒಂದು ಐರನ್ ಡೋರ್ನ ಮಾಡಿದ್ದಾರೆ. ಗೋಯಿಂಗ್ ಇನ್ಸೈಡ್ ದ ಹೌಸ್, ನಾನೀಗ ಮನೆ ಒಳಗೆ ಹೋಗ್ತಾ ಇದ್ದೀನಿ. ನಾನು ಹೇಳಿದಂತೆ ಟೀಕ್ ಡೋರ್ ಇದು ಮೇನ್ ಎಂಟ್ರೆನ್ಸ್ ಇರುವಂಥದ್ದು. ಟೀಕಲ್ಲಿ ಮಾಡಿರುವಂತಹ ಡೋರ್ಗಳು, ವಿಂಡೋಸು, ಫ್ರೇಮ್ಸು, ಶಟರ್ಗಳು. ಅದಾದ ನಂತರ ಎಂಟೈರ್ ಮನೆ ಮಾರ್ಬಲ್ ಫ್ಲೋರಿಂಗ್ ಇದೆ. ಎಂಟ್ರೆನ್ಸಲ್ಲಿ ಶೂರ್ಯಾಕ್ ಸಹ ಈಗಾಗಲೇ ಮಾಡಿದ್ದಾರೆ. 8-12 ಸೀಟರ್ ಸೋಫಾ ಹಾಕೋಬೋದು. ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಫಾಲ್ ಸೀಲಿಂಗ್ ವಿತ್ ಫ್ಯಾನ್, TV ಕ್ಯಾಬಿನೆಟ್ಸ್, ಕರ್ಟನ್, ರಾಡ್ಸ್. ಮತ್ತು ಈ ಮನೆಯ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಸ್ನೇಹಿತರೆ, ಯು ಕ್ಯಾನ್ ಸಿ ದಿಸ್ ಹೈಟ್ ಆಫ್ ದ ವಿಂಡೋಸ್. ಈ ಹೈಟ್ ಆಫ್ ವಿಂಡೋಸು ಮನೆಯ ಎಲ್ಲ ಭಾಗದಲ್ಲೂ ಇದೆ. ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ರೂಮ್ಗಳೆಲ್ಲ ಸಹ ಇದೇ ಈ ಆಲ್ಮೋಸ್ಟ್ ಹೈಟನ್ನೇ ಕ್ಯಾರಿ ಮಾಡಿದ್ದಾರೆ ಅವರು. ಎಲ್ಲೂ ಸಹ ಚಿಕ್ಕದು ಮಾಡಿಲ್ಲ. ಈ ಡಬಲ್ ರಾಡ್ಗಳು ಕೊಟ್ಟಿದ್ದಾರೆ ಕರ್ಟನ್ಗಳಿಗೆ. ಸೊ ನೀವು ಕರ್ಟನ್ ರಾಡ್ಗಳನ್ನು ಹಾಕ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಈಗಾಗಲೇ ಪ್ರೊವೈಡ್ ಮಾಡಿದ ಕರ್ಟನ್ಗಳು ಮಾತ್ರ ಹಾಕೋಬೇಕು. ಫಾಲ್ ಸೀಲಿಂಗಿಗೆ ಪ್ರೊಫೈಲ್ ಲೈಟಿಂಗ್ಗಳನ್ನ ಈಗಾಗಲೇ ಅವರು ಮಾಡಿದ್ದಾರೆ. ಸೊ ದಿಸ್ ಇಸ್ ದ TV ಕ್ಯಾಬಿನೆಟು, ಓಪನ್ ಶೋಕೇಸ್ ವಿತ್ ಲೈಟಿಂಗು, CCTV ಕೇಬಲ್ ಈಗಾಗಲೇ ಹಾಕಿದ್ದಾರೆ. ಯು ಡೋಂಟ್ ಹ್ಯಾವ್ ಟು ಪುಟ್ ಯು ಹ್ಯಾವ್ ಟು ಜಸ್ಟ್ ಓನ್ಲಿ ಪುಟ್ ಇನ್ ದ ಕ್ಯಾಮ್ರಾಸ್. ವೈರಿಂಗ್ನ ಈಗಾಗಲೇ ಕೊಟ್ಟಿದ್ದಾರೆ. ಮನೆ ಒಳಗೆ, ಹಿಂಭಾಗ, ಸೈಡ್ಗಳಿಗೆ ಎಲ್ಲ ದಿಕ್ಕಲ್ಲೂ ವೈರಿಂಗ್ಗಳನ್ನ ಮಾಡಿದ್ದಾರೆ. ಈಗ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1. ರೂಮ್ ನಂಬರ್ 1 ನೀವು ಇಲ್ಲಿ ಆಲ್ಮೋಸ್ಟ್ ನೀವು ರೆಗ್ಯುಲರ್ ಆಗಿ ಒಂದು ಕ್ವೀನ್ ಸೈಜ್ ಬೆಡ್ಗಿಂತ ದೊಡ್ಡ ಸೈಜ್ ಬೆಡ್ನ ಹಾಕೋಬಹುದು. ಕಿಟಕಿಗಳು, ಫ್ಯಾನು, AC ಪಾಯಿಂಟು, ಪ್ರೊಫೈಲ್ ಲೈಟಿಂಗ್ ಫಾರ್ ವಾರ್ಡ್ರೋಪು, ಅದಾದ ನಂತರ ಸ್ಲೈಡಿಂಗ್ ವಾರ್ಡ್ರೋಪು, ಡ್ರೆಸ್ಸಿಂಗ್ ಟೇಬಲ್ಲು, ಟೀಕ್ ಡೋರು. ಅಗೇನ್ ದೇ ಹ್ಯಾವ್ ಕಂಟಿನ್ಯೂಡ್ ದಿ ಮಾರ್ಬಲ್ ಫ್ಲೋರಿಂಗ್ ಎಲ್ಲ ಕಡೆ ಎಂಟೈರ್ ಮನೆಗೆ. ದಿಸ್ ಇಸ್ ದಿ ಕಿಚನ್ ಆರ್ ದಿ ಕಿಚನ್ ಪಕ್ಕದಲ್ಲೇ ಇರುವಂತಹ ಒಂದು ಡೈನಿಂಗ್ ಏರಿಯಾ. 8-12 ಸೀಟರ್ ನೀವು ಇಲ್ಲಿ ಸೋಫಾ ಹಾಕ್ಕೊಂಡು ಈ ಬಾಗಿಲನ್ನ, ಇಲ್ಲಿ ವಾಟರ್ ಫಾಲ್ ಇದೆ, ಈ ಬಾಗಿಲನ್ನ ಓಪನ್ ಆಗಿ ಇಟ್ಕೋಬೋದು. ಯಾಕೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ವಾಟರ್ ಫಾಲ್ ಮಾಡಿದ್ದಾರೆ, ಈಗ ನಾನು ಅದನ್ನು ಆನ್ ಮಾಡಿಲ್ಲ. ನೀವು ಈ ಜಾಗನ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬೋದು, ಗ್ರೀನ್ರಿಗೂ ಕ್ರಿಯೇಟ್ ಮಾಡ್ಕೋಬೋದು ಪಾಟ್ಗಳನ್ನ ಇಟ್ಟು. ಈ ಡೋರ್ನ ಯಾಕೆ ನಾನು ಓಪನ್ ಆಗಿ ಇಟ್ಕೋಬೋದು ಅಂತ ಹೇಳಿದೆ ಅಂದರೆ, ಸ್ನೇಹಿತರೆ ಇಲ್ಲಿಗೆ ಸೇಫ್ಟಿ ಗ್ರಿಲ್ನ ಕೊಟ್ಟಿದ್ದಾರೆ. ಯಾರೂ ಸಹ ಈ ಜಾಗಕ್ಕೆ ಬರಲಿಕ್ಕಾಗಲ್ಲ. ನೋಡ್ಬೋದು ನೀವು ಎಂಟೈರ್ ಏನು ಸೇಫ್ಟಿ ಗ್ರಿಲ್ಗಳು
ಇದನ್ನು ಓಪನ್ ಇಟ್ಕೊಂಡ್ರೂ ಸಹ ನೀವು 24 ಅವರ್ಸ್ ಇದನ್ನು ಓಪನ್ ಇಟ್ಕೋಬೋದು. ಇದಕ್ಕೆ ಗಾಳಿ ಮತ್ತು ಬೆಳಕಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟು ಇದನ್ನು ಡಿಸೈನ್ ಮಾಡಿರೋದ್ರಿಂದ ಈ ಬಾಗಿಲನ್ನ ನೀವು ಓಪನ್ ಇಟ್ಕೊಂಡ್ರೆ ಏನೂ ಸಹ ತೊಂದರೆ ಇಲ್ಲ. ಇದನ್ನು ಗಾರ್ಡನ್ ಸ್ಪೇಸ ಖಂಡಿತವಾಗ್ಲೂ ಬಹಳ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಪೂಜಾ ರೂಮು ನೋಡಿ, ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಪೂಜಾ ರೂಮ್ ಫೇಸಿಂಗ್ ಈಸ್ಟ್. ಬ್ಯೂಟಿಫುಲ್ ದೇವಸ್ಥಾನದಲ್ಲಿ ಇರುವಂತಹ ಕಾರ್ವಿಂಗನ್ನು ಮಾಡಿದರೆ, ಒಂದು ದೇವಸ್ಥಾನದ ಗೋಪುರದ ರೀತಿಯಲ್ಲಿ ಇರುವಂಥದ್ದು 2 ಆನೆಗಳಿದೆ. ಮೊದಲು ಪ್ರಾಬ್ಲಿ ಅದೊಂದು ಕಾರ್ವಿಂಗ್ ಇಡ್ಬೋದು. 2 ಕಂಬಗಳಿದೆ, ನೋಡ್ತಾ ಇದ್ದೀರಾ. ಟೀಕ್ ಇದೆ, ಎಂಟೈರ್ ದಿಸ್ ಹೋಲ್ ಪೋರ್ಷನ್ ವಾಟ್ ಯು ಆರ್ ಸೀಯಿಂಗ್ ಇಸ್ ಮೇಡ್ ಅಪ್ ಆಫ್ ಟೀಕ್. ಅದಾದ ನಂತರ ನಾನು 2 ರೂಮ್ಗಳನ್ನ ತೋರ್ಸೋಕೆ ಮುಂಚೆ ನಾನು ಡೈನಿಂಗ್ ಏರಿಯಾ ತೋರಿಸಿದೆ. ಅಲ್ಲಿ ಶೋ ಇದೆ ಕಿಚನ್ ಏರಿಯಾ. ಬನ್ನಿ, ಅಲ್ಲಿ ಶೋ ಇದೆ ಕಿಚನ್ ಏರಿಯಾ. ಮಾಡ್ಯುಲರ್ ಟೈಪ್ ಕಿಚನ್ ಇದೆ. ನಾನು ನಿಮಗೆ ಸಿಲಿಂಡರ್ ಪಾಯಿಂಟ್ ಆಮೇಲೆ ಎಲ್ಲಿಡೋದು ಅಂತ ತೋರಿಸ್ತೀನಿ. ಚಿಮ್ನಿ ಈಗಾಗಲೇ ಹಾಕಿದ್ದಾರೆ. ಚಿಮ್ನಿ ಈಸ್ ಆಲ್ರೆಡಿ ಇನ್ಸ್ಟಾಲ್ಡ್. ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್ಗೆ ನಿಮಗೆಲ್ಲೂ ಸಹ ತೊಂದರೆ ಆಗಲ್ಲ. ಸ್ಟೋರೇಜ್ ಸ್ಪೇಸ್ ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ನೋಡ್ಬೋದು. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ನಾವೇನು ಚಿಮ್ನಿ ಕೆಳಗೂ ರೆಗ್ಯುಲರ್ ಮಾಡ್ಯುಲರ್ ಟೈಪಲ್ಲಿ ಏನಿದೆ ಅಲ್ಲೂ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ನೀವು ರೆಫ್ರಿಜರೇಟರ್ ಪಾಯಿಂಟ್ನ ತುಂಬ ಜಾಗ ಇದೆ, ಎಲ್ಲಿ ಬೇಕಾದ್ರೂ ಅಕಾಮಿಡೇಟ್ ಮಾಡ್ಕೋಬೋದು. ಅದರ ಪಕ್ಕದಲ್ಲೇ ಇರುವಂತಹ ಒಂದು ಬಾತ್ರೂಮ್, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವರು ಸೀರಿಯಸ್ಲಿ ಆರ್ ಥಿಂಕಿಂಗ್ ಅಬೌಟ್ ಇಟ್, ಕ್ಯಾನ್ ಆಲ್ಸೋ ಕನ್ವರ್ಟ್ ಆಸ್ ಎ ಸ್ಟೋರೇಜ್ ಸ್ಪೇಸ್ ಆಲ್ಸೋ. ಮನೆಯ ಹಿತ್ತಲು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಳ್ಳಿಕ್ಕೆ ಅಲ್ಲೂ ಸಹ ಒಂದು ಇಂಡಿಯನ್ ಸ್ಟೈಲ್ ಅಲ್ಲಿರುವಂತಹ ಒಂದು ಬಾತ್ರೂಮ್ ಸಹ ಮಾಡಿದ್ದಾರೆ. ಬೇಕಾದಲ್ಲಿ ಯು ಕ್ಯಾನ್ ಯೂಸ್ ಇಟ್ ಆರ್ ಯು ಕ್ಯಾನ್ ಕೀಪ್ ಇಟ್, ಹಾಗೇನೆ ಇದನ್ನು ಮಾಡ್ಬೋದು. ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ದಿಸ್ ಇಸ್ ದ ಪ್ಲೇಸ್ ಆಫ್ ದಿ ಹೌಸ್. ಆ್ಯಂಪಲ್ ಜಾಗಕ್ಕೇನೂ ತೊಂದರೆ ಇಲ್ಲ. 2,400 ಸ್ಕ್ವೇರ್ ಫೀಟ್ ಇರೋದ್ರಿಂದ ಯು ಕ್ಯಾನ್ ಸಿ ದಿಸ್ ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್. ಒಂದೇ ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಐಲ್ ಎಂಟರ್ ರೂಮ್ ನಂಬರ್ 2. ನಾನು ರೂಮ್ ನಂಬರ್ 1 ತೋರಿಸಿದೆ, ವಿಚ್ ಡಸ್ ನಾಟ್ ಹ್ಯಾವ್ ಅ ಅಟ್ಯಾಚ್ ಬಾತ್ರೂಮ್, ಬಟ್ ದಿಸ್ ರೂಮ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಕಾಟ್ಗಳನ್ನ ಇಲ್ಲಿಗೆ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ, ಫಾಲ್ ಸೀಲಿಂಗು, AC ಪಾಯಿಂಟು, ಪ್ರೊಫೈಲ್ ಲೈಟಿಂಗು, ಸ್ಲೈಡಿಂಗ್ ಡೋರ್ಸು. ಯು ಕ್ಯಾನ್ ಸಿ ಸ್ಲೈಡಿಂಗ್ ಡೋರ್ಸು ಎಲ್ಲ. ಈ ಮೆಟೀರಿಯಲ್ ವೈಸು, ಕನ್ಸ್ಟ್ರಕ್ಷನ್ ವೈಸು, ಆಮೇಲೆ ಕಲರ್ ಕಾಂಬಿನೇಷನ್ನು ಎಲ್ಲವೂ ಒಂದಕ್ಕೊಂದಕ್ಕೆ ಬಹಳ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ವೀಕ್ಷಕರೇ, ಐ ಹ್ಯಾವ್ ನಾಟ್ ಯೂಸ್ಡ್ ಎಕ್ಸ್ಟ್ರಾ ಲೈಟಿಂಗ್. ಈ ಮನೆಯಲ್ಲಿ ಮನೆ ಕಟ್ಟಿರುವಂಥ ಮಾಲೀಕರು ಏನಿದ್ದಾರೆ, ಅವ್ರು ಏನು ಡಿಸೈನು ಮತ್ತು ಏನು ಇದನ್ನು ಮಾಡಿದ್ದಾರೆ ಅದಕ್ಕೆ ಭಾಳಷ್ಟು ಹೊಂದಿಕೊತಾ ಇದೆ. ಯಾವುದು ಲೈಟಿಂಗು, ಎಕ್ಸ್ಟ್ರಾ ಲೈಟಿಂಗ್ ಹಾಕುವಂಥ ಪ್ರಮೇಯನೇ ಇಲ್ಲ. ರೂಮ್ ನಂಬರ್ 3 ವಿಚ್ ಕಮ್ಸ್ ವಿತ್ ಅ ಕಾಟ್. ದಿಸ್ ದ ಐ ಬಿಲೀವ್, ಯಾಕಂದರೆ ನಾನು ಯಾವುದನ್ನು ಮಾಸ್ಟರ್ ಬೆಡ್ರೂಮ್ ಅಲ್ಲ, ಯಾಕಂದರೆ 2ಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ, 2ರಲ್ಲೂ ಕಾಟ್ ಇದೆ. ಇದೆಲ್ಲೂ ಸಹ ಸ್ಪೇಷಸ್ ಕಾಟ್ ಇದೆ. ಡ್ರೆಸ್ಸಿಂಗ್ ಟೇಬಲ್ಲು, ಹೆಡ್ ರೆಸ್ಟು, ಫಾಲ್ ಸೀಲಿಂಗು, AC ಪಾಯಿಂಟು, ಫ್ಯಾನು, ಸ್ಲೈಡಿಂಗ್ ವಾರ್ಡ್ರೋಬ್. ಅಗೇನ್ ಎಲ್ಲ ಕಡೆನೂ ಒಂದೇ ಥರದ್ದಿಲ್ಲ, ಎಲ್ಲ ಕಡೆ ಡಿಸೈನ್ನ ಚೇಂಜ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟಿಂಗ್ ನೋಡ್ಬೋದು ನೀವು. ಏನಕ್ಕೆ ಅಂದರೆ ಈ ಪ್ರೊಫೈಲ್ ಲೈಟಿಂಗ್ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ಅಂದರೆ, ನೀವು ಓಪನ್ ಮಾಡಿದಾಗ ಲೈಟು ಹಾಕ್ಕೊಳ್ಳೇಬೇಕಂತಿಲ್ಲ, ಈ ಲೈಟ್ ಹಾಕ್ಕೊಂಡ್ರೆ ಸಾಕು. ಇದಕ್ಕಿರುವಂತಹ ಅಟ್ಯಾಚ್ ಬಾತ್ರೂಮ್ ತಕ್ಷಣ ಗೊತ್ತಾಗಲ್ಲ. ಇದನ್ನು ಕ್ಲೋಸ್ ಮಾಡಿದ ತಕ್ಷಣ ಇದು ಕೆಮಫ್ಲಾಜ್ ಆಗಿಬಿಡುತ್ತೆ. ಇದು ಬಾತ್ರೂಮ್ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಐ ವಿಲ್ ಗೋ ಟುವರ್ಡ್ಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಇದು ನನ್ನ ಪ್ರಕಾರ ದಿಸ್ ಈಸ್ ಒನ್ ಆಫ್ ದೋಸ್ ಥಿಂಗ್ಸ್ ದಟ್ ದಿಸ್ ಹೌಸ್ USB ಅಂದರೆ ಏನು ಅಂತಂದರೆ ಇದೇನೆ. ಯಾಕಂದರೆ ಡೈನಿಂಗ್ ಏರಿಯಾ 8 ಸೀಟ್ 12 ಸೀಟ್ರು, ಅಲ್ಲಿ TV ಪಾಯಿಂಟು ಮಾಡಿದರೆ, ಮಾಡಲಿ ಒಂದು ಒಳ್ಳೆ TV ಕ್ಯಾಬಿನೆಟ್ ಮಾಡ್ಕೋಬೋದು. ಸಿ ದ ಸೈಜ್ ಆಫ್ ದಿಸ್ ಹೌಸ್. 40-60ಗೆ ನಾವು ಈ ಲೆವೆಲಲ್ಲೇ ಮಾಡಿದ್ರೆ ಮಾತ್ರ ನಿಮ್ಗೆ ಆ ಫೀಲ್ ಸಿಗೋದು. ಹೈಟ್ ಕೊಟ್ಟಿರೋದ್ರಿಂದ ಬಹಳ ಚೆನ್ನಾಗಿ ಡಿಸೈನು, ವರ್ಕ್ಮೆನ್ಶಿಪ್ಪು, ಮೆಟೀರಿಯಲ್ ಯೂಸ್ಡು, ಫ್ಲೋರಿಂಗು, ಎವ್ರಿಥಿಂಗ್ ಈಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಎಲ್ಲೂ ಸಹ ಔಟ್ ಆಫ್ ಕಲರ್ ನಾವು ಹೋಗ್ತಾ ಇದ್ದೀವಿ ಅಂತ ನಮ್ಗೆ ಎಲ್ಲೂ ಅನಿಸಲ್ಲ. ಐ ಆಮ್ ಬ್ಯಾಕ್ ಟು ದಿ ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. ನಾನು ಈಗಾಗಲೇ ಹೇಳಿದಂತೆ 8-12 ಸೀಟ್ರ್, ನಾಟ್ ಲೆಸ್ ದೆನ್ 12 ಸೀಟ್ರ್ ಈಸಿಲಿ ಕ್ಯಾನ್ ಬಿ ಅಕಾಮಿಡೇಟೆಡ್. ನೌ ಐ ವಿಲ್ ಗೋ ಗ್ರೌಂಡ್ ಫ್ಲೋರಲ್ಲಿ. ನಾನು 3 ಬೆಡ್ರೂಮ್ ತೋರಿಸಿದ್ದೀನಿ. ಮೇಲ್ಗಡೆ ನೋಡಿ, ಬಹಳ ಚೆನ್ನಾಗಿ ಈ ಜಾಗನ ನೀವು ಯೂಟಿಲೈಸ್ ಮಾಡ್ಕೋಬೋದು. ಮನೇಲಿ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಇದ್ದೀವಿ, ಯೋಗ ಮಾಡಬೇಕು, ಜಿಮ್ ಮಾಡಬೇಕು, ಮೇಲ್ಗಡೆ ಜಿಮ್ ಎಕ್ವಿಪ್ಮೆಂಟ್ ಹಾಕ್ಕೋಬೇಕು, ಸೈಕ್ಲಿಂಗ್ ಒಂದು ಟ್ರೆಡ್ಮಿಲ್ ಇಟ್ಕೋಬೇಕು ಅನ್ನೋರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಮನೇಲಿ ಗೆಟ್ ಟುಗೆದರ್ ಮಾಡಿದಾಗ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂತು ಸಂಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿರುವಂತಹ ಜಾಗ ಇದು. ಇದಕ್ಕೆ ರೂಮ್ ಸಹ ಮಾಡಿದ್ದಾರೆ, ಗೆಸ್ಟ್ ರೂಮ್ ಅಂತ ಕನ್ಸಿಡರ್ ಮಾಡಬಹುದು ಇದನ್ನು. ದಿಸ್ ಆಲ್ಸೋ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಇದು ಏನು ಚಿಕ್ಕದೇನೂ ಇಲ್ಲ, ನೀವು ನೋಡಬಹುದು. ಇಲ್ಲೂ ಸಹ ಕಾಟು, ಫ್ಯಾನು, ವಾರ್ಡ್ರೋಪು, TV ಕ್ಯಾಬಿನೆಟ್ಸು ಆ್ಯಂಡ್ ಅಟ್ಯಾಚ್ ಬಾತ್ರೂಮ್. ಇದಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್ನ ಮಾಡಿದ್ದಾರೆ.
ಬನ್ನಿ, ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೆ. ದಿಸ್ ಕಂಪ್ಲೀಟ್ಸ್ ದಿಸ್ ಟೂರ್ ಆಫ್ ದಿಸ್ ಬ್ಯೂಟಿಫುಲ್ 4 ಬೆಡ್ರೂಮ್ ಮನೆ ವಿಚ್ ಇಸ್ ಫಾರ್ ಸೇಲ್. ಇಲ್ಲಿಂದ ನಿಮಗೆ ಮೇಲಕ್ಕೆ ಓವರ್ ಹೆಡ್ ಟ್ಯಾಂಕು, ಸೋಲಾರು, ಕ್ಲೀನಿಂಗಿಗೆ, ಮೇಂಟೆನೆನ್ಸ್ಗೆ ಹೋಗಲಿಕ್ಕೆ ಇದಕ್ಕೆ. ಅದಕ್ಕೂ ಅಷ್ಟೇ ಬಹಳಷ್ಟು ಸ್ಟಡಿಯಾಗಿರುವಂಥದ್ದನ್ನು ಕೊಟ್ಟಿದ್ದಾರೆ. ಬಟ್ಟೆ ಒಗೆದು ಮಾಡಿ ಮೇಲೆ ಬಂದು ಒಣಗಾಕೊಳ್ಳಿಕ್ಕೆ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಬೇಕು. ಅದಕ್ಕೆ ನೋಡಿ ಪವರು, ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈವನ್ ಲೈಟಿಂಗ್ಗಳು ಅಷ್ಟೇ ಕೊಟ್ಟಿದ್ದಾರೆ. ನೀವು ಬಂದು ತಿರ್ಗಾ ನಾನು ಲೈಟಿಂಗ್ ಹಾಕ್ಕೋಬೇಕು, ಇಲ್ಲಿಗೆ ಲೈಟಿಂಗ್ ಇಲ್ಲ, ಲೈಟ್ ಸಾಲಲ್ಲ ಅಂತಿಲ್ಲ. ಲೈಟು ಹೇಳಿದ್ನಲ್ಲ ಈ ವಿಡಿಯೋದಲ್ಲಿ, ವರ್ಕ್ಮೆನ್ಶಿಪ್ ಇರ್ಬೋದು, ಮೆಟೀರಿಯಲ್ ಯೂಸ್ಡು, ಪ್ಲ್ಯಾನಿಂಗು, ಕನ್ಸ್ಟ್ರಕ್ಷನು ಎಲ್ಲವೂ ಅದ್ಭುತವಾಗಿ ಮಾಡಿರುವಂತಹ ಮನೆ ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಸೇಲ್ಗಿದೆ. 4060 80 ಅಡಿ ರಸ್ತೆ ಇದೆ ಇದರ ಮುಂಭಾಗದಲ್ಲಿ. ಇದರ ಬೆಲೆ ಎಷ್ಟು ಅನ್ನೋದನ್ನು ಡಿಸ್ಕ್ರಿಪ್ಷನ್ಲಿ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ. ನಾನು ಸುಪ್ರೀತ ಅಂತಸ್ವಾಮಿ, ಮೈಸೂರಿಂದ. ಇದೇ ಥರ ತಮ್ಮ ಮುಂದೆ ಇಂಟ್ರೆಸ್ಟಿಂಗ್ ಮನೆ ಸೈಟು ತೊಗೊಂಡು ಹಾಜರಾಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.